ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೆ ವಿಕೆ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿಗೆ ಸಂಬಂಧಿಸಿರುವಂತಹ ಸಮಾಜ ವಿಷಯದ 3ನೇ ಪಾಠವಾದಂಥ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನುವಂತಹ ಪಾಠದ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ ಆಗಮನ ನಂತರ 1 ಮತ್ತು 2ನೇ ಪಾಠಗಳು ನಿಮಗೆ ಸಂಪೂರ್ಣವಾದಂತಹ ಯೂಟ್ಯೂಬ್ನಲ್ಲಿ ಇದೆ, ಬೇಸ್ ಕಡೆ ಸಂಪೂರ್ಣವಾಗಿ ಸಿಗ್ತದೆ. ಈಗ 3ನೇ ಪಾಠವಾದಂತಹ ಬ್ರಿಟಿಷ್ ಆಳ್ವಿಕೆ ಪರಿಣಾಮದ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಿದ್ದೀವಿ. ಸೊ ಇದು ನಿಮಗೆ ಅವಶ್ಯಕವಾಗಿ ಗೊತ್ತಿರಬೇಕು. ಏನಪ್ಪಾ ಅಂದ್ರೆ ಭಾರತದಲ್ಲಿ ಬ್ರಿಟಿಷರು 14ನೇ ಇಸ್ವಿಗೆ ನಮ್ಮ ಭಾರತ ದೇಶಕ್ಕೆ ಬಂದಾದ ನಂತರ 1757ರವರೆಗೂ ಪ್ಲಾಸಿ ಕದನ ನಡೆಯುವವರೆಗೂ ಕೇವಲ ಒಂದು ವ್ಯಾಪಾರ ಕಂಪನಿಯಾಗಿ ಮಾತ್ರ ಏನ್ ಮಾಡ್ತಾ ಇದ್ರು, ಆಡಳಿತವನ್ನು ನಡೆಸ್ತಾ ಇದ್ರು. ಕೇವಲ ವ್ಯಾಪಾರಕ್ಕಾಗಿ ಮಾತ್ರ ಸೀಮಿತವಾಗಿತ್ತು ಯಾವುದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸೊ ಯಾವಾಗ ಪ್ಲಾಸಿ ಕದನ ನಡೆದಾದ ನಂತರ ಬಕ್ಸರ ಕದನ ಇವೆಲ್ಲ ಕದನಗಳು ನಡೆದ ನಂತರ ಅವಾಗ ಬ್ರಿಟಿಷರಲ್ಲಿ ಮಿತಿ ಮೀರಿರುವಂತಕ್ಕಂಥ ಒಂದು ಅತಿಯಾದಂತಹ ರಾಜಕೀಯದ ಮಹಾಭಾಷೆಯ ಒಂದು ಭಾವನೆಗಳು ಬೆಳೆಯಲಿಕ್ಕೆ ಪ್ರಾರಂಭ ಆದವು. ಸೊ ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಅದೇ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವಂತಕ್ಕಂಥ ರಾಜಮನೆತನಗಳಿದ್ವಲ್ಲ, ಆ ರಾಜಮನೆತನಗಳು ಸಂಪೂರ್ಣವಾಗಿ ಅವರವರ ನಡುವೆ ಕಿತ್ತಾಟಗಳನ್ನು ಪ್ರಾರಂಭಿಸಿದ್ರು. ಓಕೆ, ಅದ್ರ ಹಿನ್ನೆಲೆ ಯಾಕಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡಿದ್ರಿಂದ ನಮಗೆ ಏನೇನು ಪರಿಣಾಮಗಳು ಬೀರಿದ್ವು ಅನ್ನೋದನ್ನ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ, ಹೌದ್ರಿ? ಸೊ ಇಲ್ಲಿ ಮುಖ್ಯವಾಗಿ ಬಂದಾಗ 1400ರಿಂದ 1757ರವರೆಗೆ ಕೇವಲ ಒಂದು ವ್ಯಾಪಾರ ಕಂಪನಿ ಆದಂತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪರಸ್ಪರ ಕಿತ್ತಾಡುತ್ತಿದ್ದಂತ ನಮ್ಮ ರಾಜರ ನಡುವೆ, ಹೌದ್ರಿ? ಯಾಕಂದ್ರೆ ನಮ್ಮ ದೇಶೀಯ ರಾಜರು ಯಾವತ್ತೂ ನಮ್ಮ ದೇಶಕ್ಕಾಗಿ ಇದು ಮಾಡಲಿಲ್ಲ, ಅವರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡೋದಕ್ಕಾಗಿನೇ ಹೆಚ್ಚಿನ ಒಂದು ಏನ್ ಮಾಡಿದ್ರು, ಅಲ್ಲಿ ಕಿತ್ತಾಟಗಳು ಪ್ರಾರಂಭ ಆದವು, ಅಧಿಕಾರಕ್ಕಾಗಿ ಕಿತ್ತಾಟಗಳು ಪ್ರಾರಂಭ ಆದವು. ಈ ಸಮಯವನ್ನ ಯಾರು ಉಪಯೋಗಿಸಿಕೊಂಡ್ರು, ಬ್ರಿಟಿಷರು ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ಈ ಒಡೆದು ಆಳುವಂತಕ್ಕಂಥ ನೀತಿಯನ್ನ ನಾವು ಜಾರಿಗೆ ತಂದಿದ್ದಾಗಿತ್ತಪ್ಪ ಅಂದ್ರೆ ನಾವು ಸುಲಭವಾಗಿ ಭಾರತೀಯ ರಾಜರನ್ನ ನಮ್ಮ ಅಧೀನದಲ್ಲಿ ಇಟ್ಕೋಬಹುದು. ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದ್ರಿಂದ ಇಡೀ ಭಾರತ ದೇಶದ ತುಂಬೆಲ್ಲ ವ್ಯಾಪಾರ ಸಂಪರ್ಕದ ಜೊತೆಗೆ ನಾವು ರಾಜಕೀಯ ಅಧಿಕಾರವನ್ನು ಸಹ ಪಡಿಬಹುದು ಅನ್ನುವಂತಕ್ಕಂಥ ಭಾವನೆ ಯಾರಲ್ಲಿ ಬಂತು, ಬ್ರಿಟಿಷರಲ್ಲಿ ಬಂತು. ಹೀಗಾಗಿ ಅಧಿಕಾರಕ್ಕಾಗಿ ಕಿತ್ತಾಡುತ್ತಿದ್ದಂತಹ ಮತ್ತು ತಮ್ಮ ಸಾಮ್ರಾಜ್ಯ ರಕ್ಷಣೆಗಾಗಿ ಕಿತ್ತಾಡುತ್ತಿದ್ದಂತಹ ಭಾರತೀಯ ಎಲ್ಲಾ ರಾಜರ ಒಂದು ಆಗಿನ ಸನ್ನಿವೇಶಗಳನ್ನು ನೋಡಿ ಬ್ರಿಟಿಷರು ಏನ್ ಮಾಡಿದ್ರು, ಒಡೆದು ಆಳುವಂತಕ್ಕಂಥ ನೀತಿಯನ್ನ ಜಾರಿಗೆ ತಂದರು. ಆ ಒಡೆದು ಆಳುವಂತಕ್ಕಂಥ ನೀತಿಯ ಜೊತೆಗೆ 2 ತತ್ವಗಳನ್ನು ಪಾಲಿಸ್ತಾರೆ. ಯಾರು, ಬ್ರಿಟಿಷರು. ಯಾವ್ದಪ್ಪ ಅಂದ್ರೆ ಒಂದು ಸಂಧಾನ ಅನ್ನುವಂತಕ್ಕಂಥದ್ದು, ಇನ್ನೊಂದು ಯುದ್ಧ ಅನ್ನುವಂತಕ್ಕಂಥದ್ದು. ಯಾಕಂದ್ರೆ ಒಪ್ಪಂದಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಏನ್ ಮಾಡಿದ್ರು, ದೇಶೀಯ ರಾಜರನ್ನ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಇನ್ನು ಒಂದು ಅಲ್ಲಿ ಕುತಂತ್ರದಿಂದ ಕೂಡಿರುವಂತಕ್ಕಂತಹ ಯುದ್ಧಗಳನ್ನು ಮಾಡ್ತಾ ಏನ್ ಮಾಡಿದ್ರು, ಆ ದೇಶೀಯ ರಾಜರನ್ನ ಸೋಲಿಸ್ತಾ ಅವರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿಸಿಕೊಳ್ಳೋದ್ರ ಮೂಲಕ ಏನ್ ಮಾಡಿದ್ರು, ತಮ್ಮ ಅಧೀನದಲ್ಲಿ ಭಾರತೀಯ ರಾಜರ ಮನೆತನಗಳು ಅವರ ಅಧೀನದಲ್ಲಿ ಇರುವಂತೆ ಮಾಡಿದ್ರು. ಹೌದು, ಇದು ಬ್ರಿಟಿಷ್ ಆಳ್ವಿಕೆ ಪರಿಣಾಮ ಆಗ್ಬೇಕಂದ್ರೆ ಅದ್ರ ಹಿನ್ನೆಲೆ ಇದು ನಿಮ್ಗೆ ಅವಶ್ಯಕವಾಗಿ ಗೊತ್ತಿರಬೇಕಾಗ್ತದೆ. ಹೌದು. ಸೊ ಅದ ಹಂತವಾಗಿ ಅಲ್ಲಿ ನಮ್ಮ ಭಾರತೀಯ ಒಂದು ರೈತರಿಂದ ಅಥವಾ ಭಾರತೀಯ ದೇಶದ ರೈತರಿಂದ ಅಪಾರವಾದಂತ ನೀಡುವಂತಕ್ಕಂಥ ಏನು ಕಂದಾಯ ಇತ್ತಲ್ಲ, ಆ ಕಂದಾಯ ಹೆಚ್ಚು ಏನಾಗ್ತದೆ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭವನ್ನು ತಂದು ಕೊಡ್ತಾ ಇತ್ತು. ಹೀಗಾಗಿ ನಮ್ಮ ದೇಶೀಯ ಎಲ್ಲಾ ಸಂಪೂರ್ಣವಾದಂತಹ ಒಂದು ಆಡಳಿತ ಪದ್ಧತಿ ಏಕರೂಪವಾಗಿ ತರಬೇಕು, ಒಂದೇ ರೂಪದ ಆಡಳಿತ ಪದ್ಧತಿ, ಅದು ಏನು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ರೂಪವಾಗಿರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರು, ಬ್ರಿಟಿಷರು ಹಲವಾರು ರೀತಿಯಾದಂತಹ ಕಾನೂನುಗಳನ್ನ, ಸುಧಾರಣೆಗಳನ್ನ ಜಾರಿಗೆ ತಂದರು. ಸೊ ಇವತ್ತು ನಾವು ಬಳಸ್ತಾ ಇರುವಂತಕ್ಕಂಥ ನಮ್ಮ ದೇಶಕ್ಕೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಕಾನೂನುಗಳು ಆಗುತ್ತಂತ ಕೆಲವೊಂದಿಷ್ಟು ಕಾನೂನುಗಳಿದ್ದಾವೆ. ಹಾಗಾದ್ರೆ ಅವರ ಆಳ್ವಿಕೆ ಪರಿಣಾಮ ಅಂದ್ರೆ ಏನು, ಅದರ ಅರ್ಥ ಗೊತ್ತಾಗಬೇಕಲ್ಲ. ಈಗ ಒಂದು ಉದಾಹರಣೆ ಕೊಡ್ತೇವೆ. ಭಾರತ ದೇಶದಲ್ಲಿ ನಾವು ಪ್ರಾಚೀನ ಕಾಲದಿಂದ ಹಿಡಿದು ಮಧ್ಯ ಕಾಲದವರೆಗೂ ನಮ್ಮ ದೇಶದಲ್ಲಿ ಯಾವ ರೀತಿ ಪದ್ಧತಿಗಳಿದ್ದಪ್ಪ, ಏನಾದ್ರೂ ಊರಿನ ಸಮ್ಮುಖದಲ್ಲಿ ತಪ್ಪುಗಳನ್ನು ಮಾಡಿದಾಗ ನ್ಯಾಯವನ್ನು ತೀರ್ಮಾನ ಮಾಡಬೇಕಾದ್ರೆ ಊರಿನ ಎಲ್ಲ ಹಿರಿಯರು ಒಟ್ಟಾಗಿ ಕೂತ್ಕೊಂಡು ಏನ್ ಮಾಡ್ತಿದ್ರು, ಅಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಊರಿನ ಹಿರಿಯ ಮುಖ್ಯಸ್ಥರು ಏನ್ ಮಾಡ್ತಿದ್ರು, ನ್ಯಾಯವನ್ನು ತೀರ್ಮಾನ ಮಾಡ್ತಾ ಇದ್ರು. ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ. ಯಾವಾಗ, ಪ್ರಾಚೀನ ಕಾಲದಲ್ಲಿ. ಬ್ರಿಟಿಷರು ನಮ್ಮ ದೇಶದಲ್ಲಿ ಬಂದು ಆಳ್ವಿಕೆ ನಡೆಸುವುದಕ್ಕಿಂತ ಪೂರ್ವದಲ್ಲಿ ಅಥವಾ ಬ್ರಿಟಿಷರು ಬಂದ ನಂತರನೂ ಸಹ, ಹೌದ್ರಿ? ಸೊ ಆ ನಂತರ ಬ್ರಿಟಿಷರು ಬಂದಾದ ನಂತರ ಅವರ ಆಡಳಿತವನ್ನು ನಡೆಸಲಿಕ್ಕೆ ಪ್ರಾರಂಭಿಸಿದ ನಂತರ ಅವಾಗ ಏನು ಪಂಚಾಯತಿ ಕಟ್ಟೆಗಳು ಅಂತಂದು ನಾವು ಅಲ್ಲಿ ನ್ಯಾಯವನ್ನು ತೀರ್ಮಾನ ಮಾಡುವಂತಕ್ಕಂಥ ಪದ್ಧತಿ ಇತ್ತು, ಅದು ಈಗೇನಾದ್ರೂ ಇದೆಯಾ? ಇಲ್ಲ. ಈಗೇನಿದೆ, ನಾವು ಕೋರ್ಟ್ಗೆ ಹೋಗ್ತೇವೆ, ನ್ಯಾಯಾಂಗಕ್ಕೆ ಹೋಗ್ತೇವೆ, ಹೌದ್ರಿ? ಸೊ ಆ ನ್ಯಾಯಾಂಗಕ್ಕೆ ಹೋಗಿ ನಾವು ಇಡೀ ದೇಶದ ಎಲ್ಲಾ ಧರ್ಮದವರು ಅವರ ಅಲ್ಲಿ ದೇಶದ ಒಂದು ನ್ಯಾಯಾಂಗದ ಒಂದು ಕಟ್ಟು
ಕಟ್ಟುಪಾಡಿಗೆ ನಿಯಮಗಳೇನದೋ ಸಾಕ್ಷ್ಯಾಧಾರಗಳ ಮೂಲಕ ನ್ಯಾಯವನ್ನು ಬಗೆಹರಿಸಿಕೊಳ್ತವೆ. ಈಗೇನೆ ಪಂಚಾಯತಿಗೆ ನಾವು ಹೆಚ್ಚಿನ ಬೆಲೆ ಕೊಡೋಂಗಿಲ್ಲ, ನಾವು ಈಗೇನ್ ಮಾಡ್ತೇವೆ ಕೋರ್ಟ್ ಕಚೇರಿ ಹೋಗ್ತೇವೆ. ಅಂದ್ರ ಆಗಿನ ಕಾಲದಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಊರಿನ ಎಲ್ಲ ಹಿರಿಯರು ಕೊಡ್ತಿದ್ರು, ಈಗ ನಾವು ಏನಾದ್ರು ಅಂದ್ರೆ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಹೋಗ್ತೇವೆ. ಸೊ ಹಂಗಾರೆ ಆಗಿನ ಕಾಲದ ನ್ಯಾಯಾಂಗ ಈಗಿನ ಕಾಲದ ನ್ಯಾಯಾಂಗ ವ್ಯತ್ಯಾಸ ಇದೆಯಲ್ಲ. ಸೊ ಹಂಗಾರೆ ಹೀಗೆ ಯಾಕೆ ವ್ಯತ್ಯಾಸ ಅಂದ್ರ ಅದೇ ಏನು ಬ್ರಿಟಿಷರ ಆಳ್ವಿಕೆಯ ಪರಿಣಾಮ. ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ನೀಡಬೇಕಾದ್ರೆ ಗುರುಕುಲದಲ್ಲಿ ಅಥವಾ ಒಂದು ವಿಶಾಲವಾದಂತ ದೊಡ್ಡದಾದಂತ ಮರದ ಕೆಳಗೆ ಅಲ್ಲಿ ಏನ್ ಮಾಡ್ತಾ ಇದ್ರು, ಗುರುಗಳು ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಏನ್ ಮಾಡ್ತಾ ಇದ್ರು, ಪಾಠ ಬೋಧನೆ ಮಾಡ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ. ಈಗೆಲ್ಲ ಏನಾಗಿದೆ, ನಾವು ಆನ್ಲೈನ್ ಕ್ಲಾಸ್ ಪಾಠ ಬೋಧನೆ ಮಾಡ್ತೇವೆ, ಅಥವಾ ಈಗಿನ ಒಂದು ಪದ್ಧತಿಗೆ ತಕ್ಕಂತೆ ಪಾಠ ಬೋಧನೆ ಶೈಲಿ ಎಲ್ಲವೂ ಸಹ ಏನಾಗಿದೆ ಅಂದ್ರೆ ಬದಲಾಗಿದೆ. ಸೊ ಹಾಗಾದ್ರೆ ಹೀಗೆ ಬದಲಾಗಲಿಕ್ಕೆ ಅದಕ್ಕೆ ಕಾರಣ ಏನು? ಇವೆರಡನ್ನು ನೋಡಿದಾಗ ಕಾರಣ ಏನಪ್ಪ ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಪರಿಣಾಮ. ಯಾಕಂದ್ರೆ ಈ ಶಿಕ್ಷಣ ಪದ್ಧತಿಯನ್ನ ಅಳವಡಿಸಿಕೊಟ್ಟವರು ಅವರೇ, ನ್ಯಾಯಾಂಗ ಪದ್ಧತಿಯನ್ನು ಅಳವಡಿಸಿಕೊಟ್ಟವರು ಅವರೇ. ಊರಿನ ಪ್ರಮುಖವಾದಂತಹ ಪಾಳೆಗಾರ ನ್ಯಾಯ ರಕ್ಷಣೆ ಮಾಡ್ತಿದ್ದ ಅಥವಾ ಊರನ್ನ ಕಾಪಾಡ್ತಿದ್ದ. ಈಗ ನಾವು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ, ಹೌದ್ರಿ? ಸೊ ಈಗೆಲ್ಲ ನಾವು ಇಷ್ಟು ಉದಾಹರಣೆಗಳನ್ನು ನಿಮ್ಗೆ ಕೊಟ್ಟಿದ್ದೇನೆ. ಯಾಕೆ ಕೊಟ್ಟಿದ್ದೀನಪ್ಪ ಅಂದ್ರೆ ಇದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಅಂದ್ರೆ ನಿಮ್ಗೆ ಗೊತ್ತಾಗಬೇಕನ್ನುವಂತ ಉದ್ದೇಶದಲ್ಲಿ. ಸೊ ಹಾಗಾದ್ರೆ ನಾವು ಮೊದಲು ನೋಡ್ತೇವೆ ಬ್ರಿಟಿಷರ ಆಳ್ವಿಕೆಯ ಪರಿಣಾಮದಲ್ಲಿ ಏನ್ ನೋಡ್ತೇವೆ, ಆಡಳಿತ ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೇವೆ ನಾವು. ಹಾಗಾದ್ರೆ ಬ್ರಿಟಿಷರ ಜಾರಿಗೆ ತಂದಂತ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಅಲ್ಲಿ ಮೊಟ್ಟ ಮೊದಲು ಏನ್ ಮಾಡ್ತೇವೆ, ಅಲ್ಲಿ ನಾಗರಿಕ ಸೇವೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಯಾವುದರ ಬಗ್ಗೆ? ನಾಗರಿಕ ಸೇವೆಗಳು. ನಾಗರಿಕ ಸೇವೆಗಳ ಅಂದ್ರೆ ಏನು? ಇಡೀ ದೇಶಾದ್ಯಂತ ಒಂದೇ ರೀತಿಯ ಕಾನೂನುಗಳು ಬಳಕೆ ಬರಬೇಕು. ಒಂದೇ ರೀತಿಯ ಕಾನೂನುಗಳು ದೇಶಾದ್ಯಂತ ಬಳಕೆ ಬರಬೇಕಾದ್ರೆ ಅಲ್ಲಿ ಆ ಕಾನೂನುಗಳನ್ನ ಜನರಿಗೆ ತಲುಪಿಸುವತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಜನರು ಆ ಕಾನೂನನ್ನ ಪಾಲಿಸುವತಕ್ಕಂಥ ವ್ಯವಸ್ಥೆ ಮಟ್ಟಿಗೆ ಅಲ್ಲಿ ಏನ್ ಬೇಕು, ಅಧಿಕಾರಿಗಳು ಬೇಕು, ಹೌದ್ರಿ? ಆ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವುದೇ ನಾಗರಿಕ ಸೇವೆಗಳು ಅಂತ ಕರಿತೀವಿ. ಸೊ ಈಗಿನ ದಿನಮಾನಕ್ಕೆ ಉದಾಹರಣೆ ಕೊಟ್ರೆ IAS ಆಫೀಸರ್ ಆಗಿರ್ಬೋದು, KS ಆಫೀಸರ್ ಆಗಿರ್ಬೋದು, ಅಥವಾ ಇತರೆ ಅಧಿಕಾರಿಗಳಾಗಿರ್ಬೋದು, ಇವತ್ತು ಅವರು ನಮ್ಗ ದೇಶದ ಕಾನೂನುಗಳನ್ನ ನಮ್ಗ ತಿಳಿಸ್ಕೊಡ್ತಾರೆ. ಸೊ ಆ ಕಾನೂನುಗಳನ್ನ ನಾವು ಪಾಲಿಸ್ತೀವಿ, ಹೌದ್ರಿ? ಅರ್ಥ ಆಯ್ತಲ್ಲ? ಸೊ ಇದಕ್ಕೆ ನಾಗರಿಕ ಸೇವೆಗಳು ಅಂತ ಕರಿತೇವೆ. ಅರ್ಥ ಆಯ್ತು? ಸೊ ನಾಗರಿಕ ಸೇವೆಗಳಂದ್ರೆ ಏನಪ್ಪಾ ಅಂದ್ರೆ ಅಧಿಕಾರಿಗಳಂದ್ರ ಸರ್ಕಾರದ ಜಾರಿಗೆ ತಂದಂತಹ ಕೆಲವಷ್ಟು ಕಾನೂನುಗಳನ್ನ ಆ ಕಾನೂನುಗಳನ್ನ ಜನರಿಗೆ ತಿಳಿಸಿಕೊಳ್ಳಿಕ್ಕೆ ಇರುವಂತಕ್ಕಂಥ ಅಧಿಕಾರಿ ವರ್ಗವೇ ನಾಗರಿಕ ಸೇವೆಗಳು ಅಂತ ಕರೀತೀವಿ. ಸೊ ಈ ನಾಗರಿಕ ಸೇವೆಗಳನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಬ್ರಿಟಿಷರ್. ಸೊ ಆ ಬ್ರಿಟಿಷರ ಜಾರಿಗೆ ತರಬೇಕಾದ್ರೆ ಅದು ಮೊಟ್ಟ ಮೊದಲು ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದಂತವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಕರೀತೀವಿ ನಾವು. ಯಾರು ಕರಿತೀವ್ರಿ? ಲಾರ್ಡ್ ಕಾರ್ನ್ ವಾಲಿಸ್. ಈ ಲಾರ್ಡ್ ಕಾರ್ನ್ ವಾಲಿಸ್ ಏನ್ ಮಾಡ್ತಾರಪ್ಪ ಅಂದ್ರ ಮೊಟ್ಟ ಮೊದಲು ನಾಗರಿಕ ಸೇವೆ ಅನ್ನುವಂತಕ್ಕಂಥ ಪದ್ಧತಿಯನ್ನ ಏನ್ ಮಾಡಿದ, ಜಾರಿಗೆ ತಂದ. ಇವತ್ತು ನಾವು ಏನಪ್ಪ ಅಂದ್ರ IAS, IPS, IFS ಅಂತ ಕೆಲವಷ್ಟು ನಾವು ಪರೀಕ್ಷೆಗಳನ್ನು ಬರೀತೇವೆ, ಹೌದ್ರಿ? ಕರ್ನಾಟಕ ಭಾರತೀಯ ಲೋಕ ಸೇವಾ ಆಯೋಗ ಅಂತ. ಹಂಗ ಇಲ್ಲಿ ನಾಗರಿಕ ಸೇವಾ ಆಯೋಗ ಆಗಿನ ಒಂದು ಸಂದರ್ಭದಲ್ಲಿ, ಹೌದ್ರಿ? ಸೊ ಹೀಗಾಗಿ ಈ ಕಾರಣದಲ್ಲಿ ನಾಗರಿಕ ಸೇವೆ ವ್ಯವಸ್ಥೆಯನ್ನು ಜಾರಿಗೆ ತಂದಂತವ್ರು ಯಾರು? 1 ಮಾರ್ಕ್ಸ್ ಕ್ವಶನ್ ಬರ್ತದ. ಮತ್ತು ನಿಮ್ಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರ ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳು ನಿಮ್ಗೆ ಹೆಚ್ಚು ಬರ್ತವೆ. 1 ಅಂಕದಕ್ಕಿಂತ 2 ಅಂಕದ ಪ್ರಶ್ನೆಗಳು ಈ ಪಾಠದ ಮೇಲೆ ನಿಮ್ಗೆ ಅವಶ್ಯಕವಾಗಿ ಒಂದಲ್ಲ ಒಂದು ಪ್ರಶ್ನೆ ಬರ್ತದೆ. ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಬ್ರಿಟಿಷರ ಆಳ್ವಿಕೆ ಪರಿಣಾಮದ ನಾಗರಿಕ ಸೇವೆಗಳು, ಹೌದ್ರಿ? ಈ ಒಂದು ನಾಗರಿಕ ಸೇವೆಗಳ ಬಗ್ಗೆ ತಿಳಿಸಿರಿ ಅಂದಾಗ ನೀವು ಇಲ್ಲಿ ಏನ್ ಬರೀತೀರಿ, ಇಷ್ಟು ಪಾಯಿಂಟ್ಸ್ ನಲ್ಲಿ ನೀವು ಕೆಲವೊಂದಿಷ್ಟು ಒಂದು 4 ರಿಂದ 5 ಪಾಯಿಂಟ್ಸ್ ಬಂದ್ರೆ ನಿಮ್ಗೆ 2 ಮಾರ್ಕ್ಸ್ ಪ್ರಶ್ನೆಗಳು ನಿಮ್ಗೆ ಸರಳವಾಗಿ ಅಂಕಗಳು ಬರ್ತವೆ. ಸೊ ಈ ಒಂದು ನಾಗರಿಕ ಸೇವೆ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂತ ಕಾರ್ನ್ವಾಲಿಸ್, ಈ ಒಂದು ಕಾರ್ನ್ವಾಲಿಸ್ ಏನ್ ಮಾಡ್ತಪ್ಪ ಅಂದ್ರೆ ಮೊಟ್ಟ ಮೊದಲು ಈ ಒಂದು ವ್ಯವಸ್ಥೆಯನ್ನು ಏನ್ ಮಾಡಿದ, ಜಾರಿಗೆ ತಂದ. ಸೊ ಆಗಿನ ಒಂದು ಸಂದರ್ಭದಲ್ಲಿ ಕಂಪನಿಯ ನೌಕರರು ಆಗಿನ ಒಂದು ವ್ಯವಸ್ಥೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯರು ಖಾಸಗಿ ನೌಕರರನ್ನ ನೇಮಕ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು. ಮತ್ತು ಭಾರತದಲ್ಲಿ ವ್ಯಾಪಾರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಅವರು ನಡೆಸಲಿಕ್ಕೆ ಅವರವರು ಏನ್ ಮಾಡ್ಕೊಂಡ್ರು, ಅಧಿಕಾರಿಗಳಿಗೆ ಖಾಸಗಿಯಾಗಿ ವ್ಯಾಪಾರ ನಡೆಸಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಆದ್ರೆ ಆ ಕಂಪನಿಯ ನೌಕರರು, ಯಾವ ಕಂಪನಿ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಅನೈತಿಕ ಮಾರ್ಗಗಳಲ್ಲಿ, ಯಾವ ಮಾರ್ಗಗಳಲ್ಲಿ? ಅನೈತಿಕ ಮಾರ್ಗಗಳಲ್ಲಿ ಅತಿ ಹೆಚ್ಚಿನ ಒಂದು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಮುಂದಾದರು, ಕಡು ಭ್ರಷ್ಟರಾದರು.
ರೈತರಿಂದ ಬರುವಂತಕ್ಕಂಥ ಆದಾಯ ಅಥವಾ ವ್ಯಾಪಾರದಲ್ಲಿ ಒಂದು ಖಾಸಗಿ ಒಂದು ವ್ಯಾಪಾರಕ್ಕಾಗಿ ಅನುಮತಿ ಕೊಟ್ಟುದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರುವಂತಕ್ಕಂಥ ಭಾರತೀಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಏನಾಯ್ತಪ್ಪ ಅಂದ್ರೆ ಅಲ್ಲಿರುವಂತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕಡು ಭ್ರಷ್ಟರಾದ ಅಪಾರವಾಗಿ ಒಂದು ಭ್ರಷ್ಟರಾಗಿ ಅಪಾರವಾದಂತಹ ಹಣವನ್ನು ಸಂಪಾದನೆ ಮಾಡಕ್ಕೆ ಪ್ರಾರಂಭಿಸಿದರು. ಸೊ ಆ ಸಂಪಾದನೆ ಮಾಡಕ್ಕೆ ಪ್ರಾರಂಭಿಸಿದಾಗ ಅವಾಗ ಏನ್ ಮಾಡ್ತಾರೆ, ಈ ಒಂದು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಯಾದಂತಹ ನಾಗರಿಕ ಸೇವೆಗಳ ವ್ಯವಸ್ಥೆಯ ಅಡಿಯಲ್ಲಿ ಏನ್ ಮಾಡಿದ್ರು, ಅದನ್ನು ತಡೆಗಟ್ಟುವ ಸಲುವಾಗಿ ಏನನ್ನ ತಡೆಗಟ್ಟುವ ಸಲುವಾಗಿ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳಲ್ಲಿ ಇರುವಂತಕ್ಕಂಥ ಅನೈತಿಕ ಕಡು ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಲುವಾಗಿ ಏನ್ ಮಾಡಿದ್ರು, 1773ನೇ ಇಸ್ವಿ ಎಷ್ಟನೇ ಇಸ್ವಿಗೆ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಯಾವ ಕಾಯ್ದೆಯನ್ನ? ರೆಗ್ಯುಲೇಟಿಂಗ್ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಆದ ತಕ್ಷಣ ಅದನ್ನು ಹೇಳುವ ಹೆಸರನ್ನು ಸೂಚಿಸುವಂತೆ ಅದೊಂದು ಏನಪ್ಪ ಅಂದ್ರೆ ಪ್ರಮುಖವಾದಂತ ಒಂದು ಶಾಸನ ನಿಮ್ಗೆ ಗೊತ್ತಾಗಿರ್ತದೆ. ಈ ರೆಗ್ಯುಲೇಟಿಂಗ್ ಅಂದ್ರೆ ಏನು ಅಂದ್ರೆ, ರೆಗ್ಯುಲೇಟಿಂಗ್ ಅನ್ನುವಂತಕ್ಕಂಥದ್ದು ಎದಕ್ಕೆ ಅರ್ಥ ಕೊಡ್ತದಪ್ಪ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇರುವಂತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಲುವಾಗಿ ಏನಪ್ಪ ಅಂದ್ರೆ ಜಾರಿಗೆ ತಂದಂತ ಒಂದು ಕಾಯ್ದೆ. ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. ತಿಳಿದ್ರಿ? ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಏನ್ ಮಾಡಿದ್ರು, ಜಾರಿಗೆ ತಂದಿದ್ರು. ಯಾವುದು? ಈ ಒಂದು ಬ್ರಿಟಿಷ್ ಇಂಗ್ಲೆಂಡ್ ದೇಶದ ಸರ್ಕಾರ ಅದನ್ನ ಜಾರಿಗೆ ತಂದ ನಂತರ ಆ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ, ಮುಂದೆ ಅಲ್ಲಿ ಒಂದು ಅಧಿಕಾರಿಗಳನ್ನ ನೌಕರರನ್ನ ಏನ್ ಮಾಡ್ಬೇಕು, ಇನ್ನು ಮುಂದೆ ಅವರನ್ನ ಸಂಪೂರ್ಣವಾಗಿ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅವರನ್ನ ನೇಮಕ ಮಾಡ್ಕೊಳ್ಬೇಕು ಅನ್ನುವಂತ ವ್ಯವಸ್ಥೆ ಆಧಾರದ ಮೇಲೆ ಏನ್ ಮಾಡಿದ್ರು, 1800ನೇ ಇಸ್ವಿಯಲ್ಲಿ ಏನ್ ಮಾಡಿದ್ರು, ನಾಗರಿಕ ಸೇವೆಗೆ ಸೇರ ಬಯಸುವುದು ಅಂದ್ರೆ ಏನಾದ್ರೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಏನಾದ್ರೂ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ, ಜಿಲ್ಲಾಧಿಕಾರಿಗಳಾಗಿ ಹೌದ್ರಿ, ಹಿಂಗ ಏನಾದ್ರೂ ಸೇವೆಯನ್ನು ಸಲ್ಲಿಸಬೇಕಾಗಿದ್ರ, ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಬೇಕಾಗಿದ್ರ ಅಲ್ಲಿ ಸೇರ್ಬೇಕನ್ನುವಂತಕ್ಕಂಥ ಯಾರು ಆಸಕ್ತಿ ಇದ್ರು ಅವ್ರು ಏನ್ ಮಾಡ್ಬೇಕು, ಅಲ್ಲಿ ಆ ಒಂದು ಸಂಪೂರ್ಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬೇಕು. ಮೊದಲು ಅವರು ಅದಕ್ಕಾದಂತ ಒಂದು ಶಿಕ್ಷಣ ಪಡೆದಿರ್ಬೇಕು. ಹೌದ್ರಿ? ಅದಕ್ಕೆ ಆ ಒಂದು 1800ರಲ್ಲಿ ನಾಗರಿಕ ಸೇವೆಯನ್ನು ಸೇವೆ ಬಯಸುವವರಿಗಾಗಿ ಅಲ್ಲಿ ತರಬೇತಿ ಪಡೆಯುವ ಸಲುವಾಗಿ ಶಿಕ್ಷಣವನ್ನು ನೀಡುವ ಸಲುವಾಗಿ ಏನ್ ಮಾಡಿದ್ರು, ಕಲ್ಕತ್ತಾದಲ್ಲಿ ವಿಲಿಯಂ ಕಾಲೇಜ್, ಯಾವ ಕಾಲೇಜು? ಕಲ್ಕತ್ತಾದಲ್ಲಿ ಅಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಏನ್ ಮಾಡಿದ್ರು, ಅಲ್ಲಿ ಸ್ಥಾಪನೆ ಮಾಡಿದ್ರು. ನೋಡ್ಕೊಂಡು ಈ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದಂತಹ ವಿಲಿಯಂ ಕಾಲೇಜ್ ಯಾವುದಕ್ಕೋಸ್ಕರಪ್ಪ ಅಂದ್ರೆ, ಒಂದು ನಾಗರಿಕ ಸೇವೆಗೆ ಸೇರ ಬಯಸುವಂತಕ್ಕಂಥವ್ರು ಇಲ್ಲಿ ಶಿಕ್ಷಣ ಪಡೆಯಲಿಕ್ಕೋಸ್ಕರ ಅಲ್ಲಿ ಒಂದು ಮೊಟ್ಟ ಮೊದಲು ವಿಲಿಯಂ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿದ್ರು. ಆ ಆಧಾರದ ಮೇಲೆ ಇಲ್ಲಿ ಶಿಕ್ಷಣ ಪಡೆದಂತವರು ಮುಂದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಇನ್ನು ಅಲ್ಲಿ ಒಂದು ನಾಗರಿಕ ಸೇವೆಯ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅವ್ರು ಏನ್ ಮಾಡಬಹುದಿತ್ತು, ಇನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಬೇಕಾಗಿತ್ತು. ಇಂಥ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಏನಂತಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತಕ್ಕಂಥದ್ದು. ಅದು ಏನಪ್ಪ ಅಂದ್ರೆ ನಾಗರಿಕ ಸೇವೆಗಳು ಅನ್ನುವಂತಕ್ಕಂಥ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಂತ ಒಂದು ಪದ್ಧತಿಯಲ್ಲಿ ಬರ್ತಾವೆ. ಹೌದ್ರಿ? ಅದಕ್ಕೆ 1853ನೇ ಇಸ್ವಿವರೆಗೂ, ಎಷ್ಟನೇ ಇಸ್ವಿವರೆಗೂ? 1853ನೇ ಇಸ್ವಿವರೆಗೂ ನಾಗರಿಕ ಸೇವೆಯ ಎಲ್ಲಾ ನೇಮಕಾತಿಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡ್ತಾ ಇದ್ರು. ಯಾರು ಮಾಡ್ತಾ ಇದ್ರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು. ಏನಪ್ಪ ಅಂದ್ರೆ ಅಲ್ಲಿ 1853ರವರೆಗೆ ಹೌದ್ರಿ, ಏನಾದ್ರೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಏನ್ ಮಾಡ್ತಾ ಇದ್ರು, ನಾಗರಿಕ ಸೇವೆಯ ಹೌದ್ರಿ, ಈ ನಾಗರಿಕ ಸೇವೆಯ ಎಲ್ಲಾ ನೇಮಕಾತಿಗಳನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನಿರ್ದೇಶಕರು ಏನಿದ್ರಲ್ಲ ಆ ನಿರ್ದೇಶಕರೇ ನೇಮಕ ಮಾಡ್ತಾ ಇದ್ರು. ಆದ್ರೆ 1853ರ ನಂತರ ಅವಾಗ ಏನ್ ಮಾಡಿದ್ರು, ಆ ನಿರ್ದೇಶಕರ ನೇಮಕ ಮಾಡುವಂತಕ್ಕಂಥದ್ದನ್ನ ರದ್ದುಪಡಿಸಿ ಯಾವುದ್ರ ಮೂಲಕ, ಈ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಅಲ್ಲಿ ಇನ್ನು ಮುಂದೆ ಯಾರಾದ್ರೂ ನಾಗರಿಕ ಸೇವೆಗೆ ಸೇರ ಬಯಸಬೇಕಾಗಿದ್ರ, ಯಾರಾದ್ರೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಉನ್ನತ ಅಧಿಕಾರಿಗಳಿಗೆ ಸೇವೆಯನ್ನು ಸಲ್ಲಿಸಬೇಕಾಗಿತ್ತ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪಾಸ್ ಮಾಡಿ ಆಮೇಲೆ ಅವರು ಏನ್ ಮಾಡಬಹುದಿತ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಬೋದು. ಈಗಿನ ಒಂದು ಪದ್ಧತಿ IAS IPS ಹೌದ್ರಿ. ಸೊ ನೋಡಿ, ನಾವು ಈಗ ಬರೀತಕ್ಕಂಥ IAS IPS ಹೌದ್ರಿ, OMR ಸೀಟ್ ಅದಾವ ನಮಗೆ ಕ್ಲಿಯರ್, ನಿಮ್ಗೆ ಗೊತ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹಿಂಗ್ ಸೇರ್ ಮಾಡೋದ್ರ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ಹೌದ್ರಿ. ಸೊ ಈ ರೀತಿ ಪದ್ಧತಿ ನಾವೇನು IAS IPS ಎಕ್ಸಾಮ್ ಗಳನ್ನು ಬರೀತೇವೆ, ಅದು ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಅಂತ ಪದ್ಧತಿಯಲ್ಲಿ ಎಕ್ಸಾಮ್ ಬರೋದು. ಸೊ ನಾವೀಗ ಆ ಪದ್ಧತಿಯಲ್ಲಿ ಈಗ ನಾವು ಬಳಸ್ಕೊಂಡಾಗ, ಸೊ ಅದನ್ನ ಬಳಸ್ಕೊಂಡಾಗ ಅಂದ್ರೆ ಅರ್ಥ ಏನು, ಬ್ರಿಟಿಷರ ಆಳ್ವಿಕೆ ಮಾಡಿದ ಪರಿಣಾಮವಾಗಿ ಇವತ್ತು ನಾವು ಅದನ್ನ ಬಳಕೆ ಮಾಡ್ಕೊಂಡ. ಸೊ ಹೀಗೆ ಈಗಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾರು ಅತಿ ಹೆಚ್ಚು ಅಂಕಗಳನ್ನು ತಗೊಂಡು ತೇರ್ಗಡೆ ಮಾಡ್ತಾರೋ ಅಂತವ್ರು ಏನ್ ಮಾಡಬಹುದಿತ್ತು, ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಬಹುದಿತ್ತು. ಹೌದ್ರಿ? ಅದಕ್ಕೆ ಇನ್ನು ಭಾರತೀಯರಿಗೆ ಬಂದಾಗ ಭಾರತೀಯರಿಗೆ ಮಾತ್ರ ಏನಾಗಿದ್ರಿ, ಅಲ್ಲಿ ಕೆಳ ದರ್ಜೆ ಉದ್ಯೋಗಾವಕಾಶಗಳನ್ನ
ಏನ್ ಮಾಡಲಾಗಿತ್ತು, ನೀಡಲಾಗಿತ್ತು. ಇಷ್ಟು ನಿಮಗೆ ಗೊತ್ತಾಗಿದ್ರೆ ನೀವು ಇದ್ರ ಮೇಲೆ 3 ಮಾರ್ಕ್ಸ್ ಕ್ವಶನ್ ಬಂದ್ರು ಓಕೆ, 2 ಮಾರ್ಕ್ಸ್ ಕ್ವಶನ್ ಬಂದ್ರು ಬರೀತೀರಾ. 100% ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನೋಡಿ ಇಲ್ಲಿ ಕೆಲವೊಂದು ನಾಗರಿಕ ಸೇವೆ ಬಗ್ಗೆ ತಿಳಿಸ್ರಿ ಅಂದಾಗ ಇಷ್ಟ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು ಕಾರ್ಲ್ವಾಲಿಸ್. ಹೌದ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲವೊಂದು ಅನೈತಿಕ ಮಾರ್ಗಗಳ ಮೂಲಕ ಅಧಿಕಾರಿಗಳು ಭ್ರಷ್ಟರಾಗಿದ್ರು. ಆದ್ರೆ ಅಲ್ಲಿರುವಂತ ಅಧಿಕಾರಿಗಳು ಏನಾಗಿದ್ರು, ಖಾಸಗಿ, ಹೌದ್ರಿ, ಖಾಸಗಿಯಾಗಿ ನೇಮಕ ಮಾಡ್ಕೊಂಡಿದ್ರು. ಹೌದ್ರಿ, ನೌಕರರ ಖಾಸಗಿ ನೌಕರರಿದ್ರು. ಅವರು ಅಪಾರವಾದಂತ ಭ್ರಷ್ಟಾಚಾರದಿಂದ ಏನ್ ಮಾಡಿದ್ರು, ಹಣವನ್ನು ಸಂಪಾದನೆ ಮಾಡಕಾದ್ರು. ಅದನ್ನು ತಡೆಗಟ್ಟುವ ಸಲುವಾಗಿ ಯಾವ ಕಾಯ್ದೆ ಜಾರಿಗೆ ತಂದ್ರು, ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನುವಂತಕ್ಕಂಥದ್ದನ್ನು ಜಾರಿಗೆ ತರ್ತಾರೆ. ಹೌದ್ರಿ, ಅದಕ್ಕೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರುವ ಕಾರಣವೇನು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನಡೆಯುವಂತಕ್ಕಂಥ ಅನೈತಿಕ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಲುವಾಗಿ ರೆಗ್ಯುಲೇಟಿಂಗ್ ಅನ್ನುವಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಅಲ್ಲಿ ಈ ಒಂದು ಲಾರ್ಡ್ ಕಾರ್ಲ್ವಾಲಿಸ್ ಏನ್ ಹೇಳ್ತಾರಪ್ಪ ಅಂದ್ರೆ, ಅಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವಂತಕ್ಕಂಥವ್ರು ಏನ್ ಮಾಡಬಹುದು, ಅಲ್ಲಿ ಕಲ್ಕತ್ತಾದಲ್ಲಿ ವಿಲಿಯಂ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದ್ರು. ಯಾರು, ಈ ಒಂದು ಲಾರ್ಡ್ ಕಾರ್ಲ್ವಾಲಿಸ್. ಹೌದ್ರಿ, ಸೊ ಅಲ್ಲಿ ಶಿಕ್ಷಣ ಪಡೆದಂತವ್ರು ಏನ್ ಮಾಡಬಹುದು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವುದರ ಮೂಲಕ ತೇರ್ಗಡೆ ಹೊಂದಿ ಅವ್ರು ಏನ್ ಮಾಡಬಹುದಿತ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಉನ್ನತ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುವಂತದ್ದು. ಹೌದ್ರಿ, ವ್ಯವಸ್ಥೆ ಜಾರಿಗೆ ತಂದ್ರು. ಅದು 1853ರವರೆಗೆ ಏನಾಗಿತ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರ ನೇಮಕ ಮಾಡ್ತಿದ್ರು. 1853ರ ನಂತರ ಅಲ್ಲಿ ಏನ್ ಮಾಡಿದ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡುವಂತದ್ದನ್ನ ಪ್ರಾರಂಭಿಸಿದ್ರು. ಸೊ ಹೀಗಾಗಿ ಕೆಳ ದರ್ಜೆ ಉದ್ಯೋಗಗಳು ಮಾತ್ರ ಭಾರತೀಯರಿಗೆ ಇತ್ತು. ಇಷ್ಟು ಬರೆದ್ಬಿಟ್ರೆ ನಿಮ್ಗೆ 2 ಮಾರ್ಕ್ಸಿಂದ 3 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗ್ತದೆ. ಓಕೆ, ಸೊ ಇನ್ನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ, ಇದೊಂದು ಡೆಫಿನಿಷನ್ 1 ಮಾರ್ಕ್ಸ್ ಖಂಡಿತವಾಗ್ಲೂ ಕೇಳ್ತಾರೆ. ಹೌದ್ರಿ, ಏನಿದೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಏನಪ್ಪ ಮೂಲ ನಿವಾಸಿಯು ಭ್ರಷ್ಟ ಅಂತಂದು ಹೇಳಿರುವಂತಕ್ಕಂಥ ಒಬ್ಬ ಬ್ರಿಟಿಷ್ ಗವರ್ನರ್ ಅಥವಾ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ನೋಡಿದಾಗ ಯಾರು ಬರ್ತಾರ, ಅಲ್ಲಿ ಲಾರ್ಡ್ ಕಾರ್ಲ್ವಾಲಿಸ್. ಯಾರು ಬರ್ತಾರೆ, ಲಾರ್ಡ್ ಕಾರ್ಲ್ವಾಲಿಸ್ ಅನ್ನುವಂತಕ್ಕಂಥವ ಏನ್ ಮಾಡ್ತಾರಪ್ಪ ಅಂದ್ರ, ಭಾರತದಲ್ಲಿರುವಂತಕ್ಕಂಥ ಹಿಂದೂಸ್ತಾನದಲ್ಲಿರುವಂತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಏನ್ ಮಾಡ್ರ ಭ್ರಷ್ಟ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾನ. ಹೌದ್ರಿ, ಯಾರು, ಲಾರ್ಡ್ ಕಾರ್ಲ್ವಾಲಿಸ್. ಹೌದ್ರಿ, ಇದನ್ನ ನಮ್ಗೆ ಕೆಲವಷ್ಟು ಪರೀಕ್ಷೆಗಳಲ್ಲಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ಒಂದು ಅಂಕದ ಭೂ ಆಯ್ಕೆದಲ್ಲಿ ಆಗಿರ್ಬೋದು ಇಂಥದ್ದು ಬಂದಿರ್ತಾರೆ. ಹೌದ್ರಿ, ಭಾರತೀಯ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಭ್ರಷ್ಟ ಅನ್ನೋದನ್ನು ಹೇಳಿದಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದಾಗ ಅಲ್ಲಿ ಲಾರ್ಡ್ ಕಾರ್ಲ್ವಾಲಿಸ್ ಮೊಟ್ಟ ಮೊದಲು ಹೇಳ್ತಾರೆ. ಓಕೆ, ಸೊ ಇದು ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಮಕ್ಕಳೇ, ವಿದ್ಯಾರ್ಥಿಗಳೇ, ಇದರಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗಿದೆಯಲ್ಲ, ಅರ್ಥ ಆಗಿದೆ ಅಂತಂದ ನಾವು ಭಾವಿಸಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ಇನ್ನೂ ಡೌಟ್ಸ್ ಗಳಿದ್ದರೆ ಕಮೆಂಟ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಒಂದು ಆಳ್ವಿಕೆ ಪರಿಣಾಮ ನೋಡೋಣ. ಹೌದ್ರಿ, ಯಾವುದ್ರ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಈಗ ಅಧ್ಯಯನ ಮಾಡೋಣ. ಈಗ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದ 2ನೇ ಒಂದು ಅಂಶವನ್ನು ನೋಡ್ತೀವಿ. ಏನಪ್ಪಾ 2ನೇ ಅಂಶ ಅಂದ್ರೆ, ಇಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆ. ಆಗ ನಾವೇನ್ ನೋಡಿದ್ವಿ, ಬ್ರಿಟಿಷ್ ಆಳ್ವಿಕೆ ಪರಿಣಾಮವಾಗಿ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದ್ವಿ. ಹೌದ್ರಿ, ಈಗ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನ್ ಮಾಡೋಣ, ಅಧ್ಯಯನವನ್ನ ಮಾಡೋಣ. ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಂದಾಗ ಇಲ್ಲಿ ನಾವು ಒಂದು ಗಮನದಲ್ಲಿರ್ಬೇಕು, ಏನಪ್ಪಾ ಅಂದ್ರೆ ಮೊಘಲರಿಂದ ಏನು ಅಲ್ಲಿ ನಮ್ಗ ಈ ಒಂದು 1764ರಲ್ಲಿ ಏನ ಬಕ್ಸರ ಕದನ ನಡೀತು. ಆ ಬಕ್ಸರ ಕದನ ನಡೆಯುವುದರಿಂದ ಅಲ್ಲಿ ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ 2ನೇ ಶಾ ಆಲಂನಿಂದ, ಎಷ್ಟನೇ ಶಾ ಆಲಂ, 2ನೇ ಶಾ ಆಲಂ. ಹೌದ್ರಿ, ಈ 2ನೇ ಶಾ ಆಲಂನಿಂದ ಬ್ರಿಟಿಷರು ಏನ್ ಮಾಡಿದ್ರು, ದಿವಾನಿ ಹಕ್ಕನ್ನು ಪಡ್ಕೊಂಡ್ರು. ಹೌದ್ರಿ, ಅದು 1764ರಲ್ಲಿ ಬಕ್ಸರ ಕದನ ನಡೀತು. ಆ ಬಕ್ಸರ ಕದನದಲ್ಲಿ ಬ್ರಿಟಿಷರ ಜೀವನ ಸಾಧಿಸ್ತಾರೆ. ಆ ಬ್ರಿಟಿಷರ ಜೀವನ ಸಾಧಿಸಿದ ಪ್ರಯುಕ್ತವಾಗಿ ಅಲ್ಲಿ ಆ ಪರಿಣಾಮವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ, ಆ ಒಂದು ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ 2ನೇ ಶಾ ಆಲಂನಿಂದ ಇಡೀ ಬಂಗಾಳ ಪ್ರಾಂತ್ಯದಲ್ಲಿರುವಂತಕ್ಕಂಥ ದಿವಾನಿ ಹಕ್ಕಂದ್ರೆ ಕಂದಾಯವನ್ನು ವಸೂಲಿ ಮಾಡುವಂತಕ್ಕಂಥ ಸಂಪೂರ್ಣ ಹಕ್ಕನ್ನು ಯಾರು ಪಡ್ಕೊಂಡ್ರು, ಬ್ರಿಟಿಷರು ಪಡ್ಕೊಂಡ್ರು. ಯಾರಿಂದ, ಈ 2ನೇ ಶಾ ಆಲಂನಿಂದ. ಹೌದ್ರಿ, ಸೊ ಹೀಗೆ ಹಂತ ಹಂತವಾಗಿ ಪಡ್ಕೊಂಡಿದ್ದರ ಪ್ರಯುಕ್ತವಾಗಿ ನಂತರ ಅಲ್ಲಿ ತಮ್ಮ ಕಂದಾಯವನ್ನು ವಸೂಲಿ ಮಾಡೋದಾಗಿರ್ಬೋದು ಅಥವಾ ಅಲ್ಲಿ ನ್ಯಾಯ ತೀರ್ಮಾನ ಮಾಡೋದಾಗಿರ್ಬೋದು, ಇಂತಹ ಕೆಲವೊಂದಿಷ್ಟನ್ನ ಭಾರತೀಯ ಅಧಿಕಾರಿಗಳಿಗೆ ಬಿಟ್ಟುಕೊಟ್ರು. ಆದ್ರೆ ಕಂದಾಯದ ಸಂಪೂರ್ಣ ತಾವು ವಶಪಡಿಸಿಕೊಳ್ಳತಕ್ಕಂಥದ್ದನ್ನ ಯಾರು ಇಟ್ಕೊಂಡ್ರು ಅಂದ್ರೆ ಅದನ್ನ ಸಂಪೂರ್ಣವಾಗಿ ಬ್ರಿಟಿಷರು ಇಟ್ಕೊಂಡ್ರು. ಹೌದ್ರಿ, ಸೊ ಯಾವಾಗ ಈ 1764ರಲ್ಲಿ ಬಕ್ಸರ ಕದನದ ಪ್ರಯುಕ್ತವಾಗಿ ದಿವಾನಿ ಹಕ್ಕನ್ನು ಪಡ್ಕೊಂಡ್ರು, ಅವಾಗ ಬ್ರಿಟಿಷರು ಏನ್ ಮಾಡಿದ್ರು, ದ್ವಿ ಸರ್ಕಾರ ಪದ್ಧತಿ ಅಥವಾ
ಕಂದಾಯ ವಸೂಲಿ ಮಾಡೋದಾಗಿರ್ಬೋದು ಅಥವಾ ವಸೂಲಿ ಮಾಡೋದು ಅದರ ಕಂದಾಯವನ್ನು ಇಟ್ಕೊಳ್ಳೋದು ಮಾತ್ರ ಬ್ರಿಟಿಷರ್. ಹೌದ್ರಿ, ಇಲ್ಲಿ ಅಧಿಕಾರವನ್ನು ನಡೆಸೋದು, ನ್ಯಾಯವನ್ನು ತೀರ್ಮಾನ ಮಾಡೋದು ಭಾರತೀಯರಿಗೆ ಬಿಟ್ಟುಕೊಡೋರು. ಸೊ ಅಲ್ಲಿ ಎರಡು ರೀತಿಯ ಆಡಳಿತ ಪದ್ಧತಿಗಳನ್ನು ನೀಡಲಿಕ್ಕೆ ಪ್ರಾರಂಭಿಸಿದ್ರು. ಇದಕ್ಕೆ ದ್ವಿಸರ್ಕಾರ ಪದ್ಧತಿ ಅಂತ ಕರೀತೀವಿ. ಹೌದ್ರಿ, ಸೊ ಅಲ್ಲಿ ಬ್ರಿಟಿಷರು ತಮ್ಮ ಅಧೀನದಲ್ಲಿ ಏನ್ ಮಾಡ್ಬೇಕು, ಆ ಚಕ್ರವರ್ತಿಗಳ ಆಳ್ವಿಕೆಯನ್ನು ನಡೆಸಬೇಕು. ಇದಕ್ಕ ಎರಡು ರೀತಿಯ ಆಡಳಿತ ಪದ್ಧತಿ ಅಂತ ಕರಿತೀವಿ. ಸೊ ಇಲ್ಲಿ ಇಂತಹ ಒಂದು ಪದ್ಧತಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ 1772 ಇಸ್ವಿ, ಎಷ್ಟರಲ್ಲಿ 1772ರಲ್ಲಿ ವಾರನ್ ಹೆಸ್ಟಿಂಗ್ಸ್, ಯಾರು ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಇದು ನಿಮ್ಗೆ ಏನಪ್ಪ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ನೆನ್ಪಿಟ್ಕೊಳ್ರಿ. ಇದ್ರೆ ಇದು 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ. ಓಕೆ, ಏನಪ್ಪ ಅಂದ್ರೆ ಇಲ್ಲಿ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಕಾರ್ವಾಲಿಸ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ವಾರನ್ ಹೆಸ್ಟಿಂಗ್ಸ್ ನ ನ್ಯಾಯಾಂಗ ವ್ಯವಸ್ಥೆಯನ್ನು ತಿಳಿಸಿದಾಗ 1772ರಲ್ಲಿ ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದ. ಯಾರು? ವಾರನ್ ಹೆಸ್ಟಿಂಗ್ಸ್. ಹೌದ್ರಿ, ಎಷ್ಟರಲ್ಲಿ 1772. ಹೌದ್ರಿ, 1772ರಲ್ಲಿ. ಆದ್ರೆ ಅವು ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದ್ರಿ? ಅಲ್ಲಿ ಪ್ರತಿ ಜಿಲ್ಲೆಯ 2 ಬಗೆಯ ನ್ಯಾಯಾಲಯಗಳಿರಬೇಕು. ಪ್ರತಿ ಜಿಲ್ಲೆಯಲ್ಲಿ ಎಷ್ಟು? 2 ರೀತಿಯಾದಂತಹ ನ್ಯಾಯಾಂಗಗಳು ಏನಾಗಿರ್ಬೇಕು, ಇರಬೇಕು. ಆ ಪದ್ಧತಿಯಲ್ಲಿ ಜಾರಿಗೆ ತರ್ತಾರೆ. ಅದು ಒಂದೇನೇನು ಅಂದ್ರೆ ದಿವಾನಿ ಅದಾಲತ್ ಅಂತವಿ, ಇನ್ನೊಂದು ಅಲ್ಲಿ ಫೌಜದಾರಿ ಅದಾಲತ್ ಅಂತ ಕರೀತೀವಿ. ಹೌದ್ರಿ, 2 ರೀತಿಯ ಏನ್ ಮಾಡ್ತಾನ, ಇದು ಒಂದು ಪದ್ಧತಿ, ಇದು 2 ಪದ್ಧತಿ. ಹೌದ್ರಿ, 2 ರೀತಿಯ ಪ್ರತಿಯೊಂದು ಜಿಲ್ಲೆಯಲ್ಲಿ 2 ರೀತಿಯ ನ್ಯಾಯಾಲಯಗಳು ಇರಬೇಕು ಅನ್ನುವಂತ ರೀತಿಯಲ್ಲಿ ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾನ, ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದ. ಹೌದ್ರಿ, ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಬಂದಾಗ ದಿವಾನಿ ಅದಾಲತ್ ಅಂದ್ರೆ ಏನು? ನಾಗರಿಕ ನ್ಯಾಯಾಲಯಗಳು ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಏನಂತವೆ? ನಾಗರಿಕ ನ್ಯಾಯಾಲಯಗಳು ಅಂತ. ಇನ್ನು ಫೌಜದಾರಿ ಅದಾಲತ್ ಅಂದ್ರೆ ಏನು? ಅಲ್ಲಿ ಅಪರಾಧಗಳ ನ್ಯಾಯಾಲಯಗಳು ಅಂತ ಕರಿತೀವಿ ನಾವು. ಏನಂತವೆ? ಅಪರಾಧಗಳು, ಕಳ್ಳತನ, ದರೋಡೆ, ಹೌದ್ರಿ, ಕೊಲೆ, ಇಂಥವುಗಳು ಬಂದಾಗ ಏನಾಗ್ತದೆ, ಫೌಜದಾರಿ ನ್ಯಾಯಾಲಯದಲ್ಲಿ ತೀರ್ಮಾನಿಸ್ತಾರ. ಇನ್ನು ನಾಗರಿಕ ದಿವಾನಿ ಅದಾಲತ್ ಅಂತ ಬಂದಾಗ ಅಲ್ಲಿ ನಾಗರಿಕ ನ್ಯಾಯಾಲಯಗಳು ಅಂತ ಕರಿತೀವಿ ನಾವು. ಹೌದ್ರಿ, ಏನಾದ್ರೂ ಜಗಳಗಳಿದ್ದಾಗ, ಕಂದಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಏನಾದ್ರೂ ಸಮಸ್ಯೆಗಳಿದ್ದಾಗ, ಹೌದ್ರಿ, ಅಥವಾ ಒಂದು ಪ್ರದೇಶದ ಒಂದು ಸಂಪೂರ್ಣವಾದಂತಹ ಹಕ್ಕನ್ನು ಪಡೆಯುವ ಸಂಬಂಧ ಏನಾದ್ರೂ ಇದ್ದಾಗ ಅದನ್ನ ಏನ್ ಮಾಡ್ತಿದ್ರು, ಅಲ್ಲಿ ಒಂದು ದಿವಾನಿ ಅದಾಲತ್ ಅಂದ್ರ ನಾಗರಿಕ ನ್ಯಾಯಾಲಯ ಅಂತೀವಿ, ಫೌಜದಾರಿ ಅಂದ್ರ ಅಪರಾಧ ನ್ಯಾಯಾಲಯ ಅಂತ ಕರೀತೀವಿ. ಹೌದ್ರಿ, ಇವೆರಡೂ ರೀತಿಯ ನ್ಯಾಯಾಲಯ ಪದ್ಧತಿಗಳನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ವಾರನ್ ಹೆಸ್ಟಿಂಗ್ಸ್. ಇಷ್ಟು ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಸಕ್ಸಸ್. ಓಕೆ, ನೀವು ಮುಂದಕ್ಕೆ ಇನ್ನು ಬರುವಂತಕ್ಕಂತ ಒಂದು 10ನೇ ತರಗತಿಯಲ್ಲಿ ಓದುವಂತರಾಗಿರ್ಬೋದು, ನೀವು 9ನೇ ತರಗತಿಯಲ್ಲಿ ಇರೋರಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದೋರಾಗಿರ್ಬೋದು, ಅವರಿಗೆ ಬಹಳಷ್ಟು ಉಪಯೋಗ ಇದೆ. ಹೌದೇ? ಸೊ ಇಲ್ಲಿ ಮುಖ್ಯವಾಗಿ 2 ರೀತಿಯ ನ್ಯಾಯಾಲಯಗಳು ಜಾರಿಗೆ ಬರ್ತವೆ. ಆ 2 ರೀತಿಯ ನ್ಯಾಯಾಲಯಗಳನ್ನು ಜಾರಿಗೆ ತಂದವನು ಯಾರಪ್ಪ ಅಂದ್ರೆ ಅಲ್ಲಿ ವಾರನ್ ಹೆಸ್ಟಿಂಗ್ಸ್ ಜಾರಿಗೆ ತರ್ತಾನೆ. ಆದ್ರೆ ಅಲ್ಲಿ ಒಂದು ಪದ್ಧತಿ ಇದೆ. ಏನಪ್ಪಾ ಅಂದ್ರೆ ಅಲ್ಲಿ ಈ ಒಂದು ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್, ಹೌದ್ರಿ, ಈ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಅಂದ್ರೆ ಈ ದಿವಾನಿ ಅದಾಲತ್ ಹಿಂದೂ ಧರ್ಮದವರಿಗೆ ಹೆಚ್ಚಿಗೆ ಸಂಬಂಧಪಟ್ಟಂತೆ ನ್ಯಾಯ ತೀರ್ಮಾನ ಆಗ್ತಿದ್ದು, ಫೌಜದಾರಿಯಲ್ಲಿ ಬಂದಾಗ ಅಲ್ಲಿ ಏನಾಗ್ತಾ ಇತ್ತು, ಮುಸ್ಲಿಂ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ನ್ಯಾಯ ತೀರ್ಮಾನ ಆಗ್ತಿತ್ತು. ಆದ್ರೆ ಇಲ್ಲಿ ಹಿಂದೂಗಳಿಗೆ ಏನಾದ್ರು ನ್ಯಾಯ ತೀರ್ಮಾನ ಮಾಡ್ಬೇಕಾಗಿತ್ತಂದ್ರ ಶಾಸ್ತ್ರ ಗ್ರಂಥಗಳ ಪ್ರಕಾರ ಏನು ನಿಯಮಗಳಿದಾವೋ ಅದ್ರ ಪ್ರಕಾರ ಹಿಂದೂಗಳಿಗೆ ಏನ್ ಮಾಡ್ತಾ ಇದ್ರು, ಅಲ್ಲಿ ಸಂಪೂರ್ಣವಾದಂತ ನ್ಯಾಯವನ್ನು ನೀಡ್ತಾ ಇದ್ರು. ಇನ್ನು ಮುಸ್ಲಿಮರಿಗೆ ಬಂದಾಗ ಅಲ್ಲಿ ಶರೀಯತ್ ಅನ್ನುವಂತಕ್ಕಂಥ ಕಾನೂನು ಬರ್ತದೆ. ಆ ಶರೀಯತ್ ಅನ್ನುವಂಥದ್ದು ಆ ಹಿಂದೂ ಧರ್ಮದ ಗ್ರಂಥದ ಆಧಾರದ ಮೇಲೆ, ಶರೀಯತ್ ಅನ್ನುವಂತಕ್ಕಂಥ ಗ್ರಂಥದ ಆಧಾರದ ಮೇಲೆ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಅಲ್ಲಿ ನ್ಯಾಯವನ್ನ ನೀಡ್ತಾ ಇದ್ರು. ಅದಕ್ಕೆ ಈ ನಾಗರಿಕ ಸೇವೆಯಲ್ಲಿ ಅಥವಾ ಫೌಜದಾರಿಯ ಒಂದು ನ್ಯಾಯಾಲಯಗಳಲ್ಲಿ ಇವೆರಡೂ ಒಂದು ಸಂಪೂರ್ಣವಾದಂತಹ ಒಂದು ನಾಗರಿಕ ನ್ಯಾಯಾಲಯ ಮತ್ತು ಫೌಜದಾರಿಯಲ್ಲಿ ಹಿಂದೂ ಧರ್ಮದವರಿಗೆ ಹಿಂದೂ ಶಾಸ್ತ್ರ ಧರ್ಮ ಗ್ರಂಥದ ಪ್ರಕಾರ ಏನು ಒಂದು ಪದ್ಧತಿಗಳದೋ ಅದರ ಪ್ರಕಾರ ನ್ಯಾಯ ತೀರ್ಮಾನ ಆಗ್ತಿತ್ತು. ಮುಸ್ಲಿಮರಿಗೆ ಬಂದಾಗ ಶರೀಯತ್ ಅನ್ನುವಂತಕ್ಕಂಥ ಒಂದು ಗ್ರಂಥದ ಪ್ರಕಾರ ಏನು ನೀತಿ ನಿಯಮಗಳದೋ ಅದರ ಪ್ರಕಾರ ಏನ್ ಮಾಡ್ತಾ ಇದ್ರು, ನ್ಯಾಯವನ್ನ ನೀಡ್ತಾ ಇದ್ರು. ಯಾರಿಗೆ? ಈ ಒಂದು ಸಂಪೂರ್ಣವಾದಂತಹ 2 ನ್ಯಾಯಾಲಯಗಳು ವಾರನ್ ಹೆಸ್ಟಿಂಗ್ಸ್ ಜಾರಿಗೆ ತಂದರು. ಹೀಗೆ ಕಾಲಕ್ರಮವಾಗಿ ಭಾರತೀಯರ ಒಂದು ಅಧೀನದಲ್ಲಿ ನ್ಯಾಯಗಳು ತೀರ್ಮಾನ ಆಗ್ತಾ ಹೋದಂತೆ ಕೆಲವು ವರ್ಷಗಳ ನಂತರ, ಕೆಲವು ದಿನಗಳ ನಂತರ ಏನಾಗ್ತದಪ್ಪ ಅಂದ್ರ ಈ ಒಂದು ಫೌಜದಾರಿ ನ್ಯಾಯಾಲಯ ಆಗಿರ್ಬೋದು, ನಾಗರಿಕ ನ್ಯಾಯಾಲಯಗಳಾಗಿರ್ಬೋದು, ಇವು ಏನಾದ್ರು ಅಂದ್ರ ನಂತರ ನ್ಯಾಯಾಲಯಗಳು ಯುರೋಪಿಯನ್ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನ್ ಮಾಡಬೇಕು, ಕಾರ್ಯವನ್ನು ನಿರ್ವಹಿಸ್ತವೆ. ನೆನ್ಪಿಟ್ಕೊಳ್ಳಿ. ಹೌದ್ರಿ, ಸೊ ಹಾಗಾದ್ರೆ ಫೌಜದಾರಿ ಮತ್ತು ಏನಪ್ಪಾ ಅಂದ್ರ ಒಂದು ನಾಗರಿಕ ಒಂದು ನ್ಯಾಯಾಲಯಗಳು, ಇವೆರಡೂ ನ್ಯಾಯಾಲಯಗಳು ಏನಪ್ಪಾ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಕೆಲವು ವರ್ಷಗಳ ನಂತರ ಅಲ್ಲಿ ಒಂದು ಭಾರತೀಯರು ಬಿಟ್ರೆ ನಂತರ ಯಾರ ಅಧೀನದಲ್ಲಿ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವು. ಹೌದ್ರಿ, ಅದನ್ನ ನೆನ್ಪಿಟ್ಕೊಳ್ಬೇಕು. ಫೌಜದಾರಿ ಮತ್ತು ಫೌಜದಾರಿ ನ್ಯಾಯಾಲಯ ಆಗಿರ್ಬೋದು ಅಥವಾ ಏನಪ್ಪ ಅಂದ್ರೆ ದಿವಾನಿ ಅದಾಲತ್ ನ್ಯಾಯಾಲಯ ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯ ನಿರ್ವಹಿಸ್ತಿದ್ದು ಬಂದ್ರ
ಹೌದ್ರಿ ಬ್ರಿಟಿಷರ ಜಿಲ್ಲಾಧಿಕಾರಿ ಕಲೆಕ್ಟರ್ ಅಂತ ಕರೀತೇವಲ್ಲ ಆ ಕಲೆಕ್ಟರ್ನ ಒಂದು ಅಧ್ಯಕ್ಷತೆಯಲ್ಲಿ ಏನಾಗ್ತಿದ್ವಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಕಲೆಕ್ಟರ್ ಆಗಿದ್ದ ಸಮಯದಲ್ಲಿ ಏನ್ ಮಾಡ್ತದ ICS ಪರೀಕ್ಷೆ ಪಾಸ್ ಮಾಡ್ತಿದ್ದ ಹೌದ್ರಿ ಇಂಡಿಯನ್ ಸಿವಿಲ್ ಸರ್ವಿಸ್ ಕಮಿಷನ್, ನಾವೀಗ IS ಅಂತ ಏನ್ ಕರಿತೀವಿ ಹಾಗೆ ಅಲ್ಲಿ ICS ಅಂತ ಇತ್ತು ಮೊದಲು ಹೌದ್ರಿ. ಸೊ ಹೀಗೆ ಅಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆ ನಂತರ ಅಪರಾಧ ನ್ಯಾಯಾಲಯಗಳು ಏನದಾವಲ್ಲ ಈ ಅಪರಾಧ ನ್ಯಾಯಾಲಯಗಳು ಏನಾದವು ಕಾಜಿಗಳ ಒಂದು ಅಧೀನದಲ್ಲಿ ಏನ್ ಮಾಡುದು ಕಾರ್ಯವನ್ನು ನಿರ್ವಹಿಸಿದ್ರು. ಅದಕ್ಕೆ ಒಂದು ತಲೆ ಇಟ್ಕೊಳ್ರಿ, ಈ ಅಪರಾಧ ನ್ಯಾಯಾಲಯಗಳು ಯಾರ ಅಧೀನದಲ್ಲಿ ಕಾರ್ಯನಿರ್ವಹಿಸಕ್ಕೆ ಚಾಲೂ ಮಾಡಿದ್ವು? ಕಾಜಿಗಳ ಅಧೀನದಲ್ಲಿ. ಮತ್ತು ಈ ಒಂದು ದಿವಾನಿ ಅದಾಲತ್ ಅಂತ ಏನ್ ಕರೀತಲ್ಲ ಈ ದಿವಾನಿ ಅದಾಲತ್ ಯಾರ ಅಧ್ಯಕ್ಷತೆಯಲ್ಲಿ? ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಯಾರ ಅಧ್ಯಕ್ಷತೆಯಲ್ಲಿ? ಜಿಲ್ಲಾಧಿಕಾರಿ ಹೌದ್ರಿ. ಸೊ ಈ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದ್ವು. ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್. ಓಕೆ, ಇದನ್ನ ಜಾರಿಗೆ ತಂದವರು 2 ರೀತಿ ಪದ್ಧತಿ ಇದ್ವು. ಹಿಂದೂ ಧರ್ಮದವರಿಗೆ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳ ಪ್ರಕಾರ, ಇನ್ನು ಮುಸ್ಲಿಮರಿಗೆ ಬಂದಾಗ ಶರೀಯತ್ ಅನ್ನುವಂಥ ಧರ್ಮ ಪದ್ಧತಿಯ ಪ್ರಕಾರ ಏನ್ ಮಾಡ್ತದಪ್ಪ ನ್ಯಾಯ ತೀರ್ಮಾನ ಆಗ್ತದವು. ಕೆಲವು ವರ್ಷಗಳ ನಂತರ ಇವು ಹಾಗಾದ್ರೆ ಈ ದಿವಾನಿ ಅದಾಲತ್ ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸಿತು? ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ. ಇನ್ನು ಈ ಒಂದು ಅಪರಾಧ ನ್ಯಾಯಾಲಯಗಳು ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯವನ್ನು ನಿರ್ವಹಿಸಕತ್ತು? ಕಾಜಿಗಳ ಅಧ್ಯಕ್ಷತೆಯೊಳಗ ಏನ್ ಮಾಡಕತ್ತು ನ್ಯಾಯವನ್ನು ತೀರ್ಮಾನ ಮಾಡಲಿಕ್ಕೆ ಪ್ರಾರಂಭಿಸಿದ್ವು. ಕ್ಲಿಯರ್? ಸೊ ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರ ಆಳ್ವಿಕೆ ಮಾಡಿದ್ದರಿಂದ ಅದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಈ ರೀತಿಯಾದಂತಹ ನ್ಯಾಯಾಲಯಗಳು ಏನಾದವು ಒಂದು ನ್ಯಾಯ ತೀರ್ಮಾನ ಮಾಡುವಂತ ಪದ್ಧತಿ ಬದಲಾವಣೆ ಆಯಿತು. ಇದಕ್ಕೆ ನಾವು ಬ್ರಿಟಿಷ್ ಆಳ್ವಿಕೆ ಪರಿಣಾಮ ಅಂತ ಕರೀತೀವಿ. ಕ್ಲಿಯರ್? ಸೊ ಹಂಗಾರೆ ನೆಕ್ಸ್ಟ್ ಮುಂದಿನ ನಾವು ಅಲ್ಲಿ ಒಂದು ನೀತಿ ಬಗ್ಗೆ ಅಧ್ಯಯನ